ಶಿವರಾಜ್ ಕುಮಾರ್ ಅವರ ವಿರುದ್ಧ ಚುನಾವಣಾ ಆಯೋಗಕ್ಕೆ ಬಿಜೆಪಿ ದೂರನ್ನ ದಾಖಲು ಮಾಡಿದೆ. ಪತ್ನಿ ಗೀತಾ ಶಿವರಾಜ್ ಕುಮಾರ್ ಅವರ ಪರವಾಗಿ ಪ್ರಚಾರ ಕಾರ್ಯಕ್ಕೆ ನಿನ್ನೆ ಮೊನ್ನೆಯಿಂದ ಅಖಾಡಕ್ಕಿಳಿದಿದ್ದಾರೆ ಶಿವರಾಜ್ ಕುಮಾರ್. ಚುನಾವಣಾ ಪ್ರಚಾರದ ಅಖಾಡಕ್ಕೆ ಧುಮುಕ್ತಾ ಇದ್ದಂತೆ ದಾಖಲಾಗಿದೆ ದೂರು. ಶಿವಣ್ಣ ಅವರ ಸಿನಿಮಾ ಪ್ರಸಾರ ಮಾಡದಂತೆ ಬಿಜೆಪಿ ಮನವಿ ಮಾಡಿಕೊಳ್ತಿದೆ. ಪರೋಕ್ಷವಾಗಿ ಅದು ಕೂಡ ಮತದಾರರ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ. ಈಗ ನೀವು ರಾಮನ ಫೋಟೋವನ್ನ ಮುಚ್ಚಿಸ್ತೀರಿ, ಬಿಜೆಪಿ ಪರವಾಗಿ ಬಿಡಬಹುದು, ಒಂದು ಪಕ್ಷದ ಪರವಾಗಿ ಬಿಡಬಹುದು ಅಂತ ಹೇಳಿ ಅದೇ ಲಾಜಿಕ್ ಇಲ್ಲೂ ಕೂಡ ಅಪ್ಲೈ ಮಾಡಿ. ನಟ ಶಿವರಾಜ್ ಕುಮಾರ್ ಅವರ ಚಿತ್ರ ಪ್ರದರ್ಶನ ಮಾಡೋದನ್ನ ಸ್ಟಾಪ್ ಮಾಡಿ. ಯಾಕಂತಂದ್ರೆ ಅವರು ಅವರ ಪತ್ನಿ ಪರವಾಗಿ ಪ್ರಚಾರವನ್ನ ಮಾಡ್ತಿದ್ದಾರೆ, ಚುನಾವಣಾ ಅಖಾಡದಲ್ಲಿದ್ದಾರೆ. ಲೋಕ ಚುನಾವಣೆ ಮುಗಿಯೋವರೆಗೂ ಕೂಡ ಶಿವರಾಜ್ ಕುಮಾರ್ ಅವರ ಚಿತ್ರ ಪ್ರದರ್ಶನಕ್ಕೆ ತಡೆ ನೀಡಿ ಅಂತ ಹೇಳಿ ಚುನಾವಣಾ ಆಯೋಗಕ್ಕೆ ದೂರನ್ನ ದಾಖಲು ಮಾಡಿದ್ದಾರೆ ಬಿಜೆಪಿ ಅವರು. ಇದರ ಮತ್ತಷ್ಟು ಡೀಟೇಲ್ಸ್ ನನ್ನ ಕಲೀಗ್ ಶ್ರೀಲಕ್ಷ್ಮಿ ಹಂಚ್ಕೊಳ್ತಾ ಹೋಗ್ತಾರೆ. ಶ್ರೀಲಕ್ಷ್ಮಿ, ಓವರ್ ಟು ಯು. ರೈಟ್. ರಾಜ್ಯ ಹಿಂದುಳಿದ ವರ್ಗಗಳ ಮೋರ್ಚಾ ವತಿಯಿಂದ ಬಿಜೆಪಿ ಕಂಪ್ಲೇಂಟ್ ಅನ್ನ ದಾಖಲು ಮಾಡಿದೆ ಶಿವರಾಜ್ ಕುಮಾರ್ ಅವರ ವಿರುದ್ಧ. ಇತ್ತೀಚೆಗೆ ನಾವು ನೋಡಬಹುದು, ಶಿವಮೊಗ್ಗದಲ್ಲಿ ಪತ್ನಿ ಗೀತಾ ಶಿವರಾಜ್ ಕುಮಾರ್ ಅವರ ಪರವಾಗಿ ಶಿವರಾಜ್ ಕುಮಾರ್ ಸಾಕಷ್ಟು ಪ್ರಚಾರದಲ್ಲಿ ದೊಡ್ಡ ಮಟ್ಟದಲ್ಲಿ ತೊಡಗಿಸಿಕೊಂಡಿದ್ರು. ಅಲ್ಲಿ ಊರುಗಳಿಗೆ ಹೋಗಿ ಅವರು ಪ್ರಚಾರ ಮಾಡಿದ್ದನ್ನು ನಾವು ಗಮನಿಸಬಹುದು. ಈ ಹಿನ್ನೆಲೆಯಲ್ಲಿ ಬಿಜೆಪಿ ರಾಜ್ಯ ಹಿಂದುಳಿದ ವರ್ಗಗಳ ಮೋರ್ಚಾ ಫೈಲ್ ಮಾಡಿರ್ತಕ್ಕಂಥ ಚುನಾವಣಾ ಆಯೋಗಕ್ಕೆ ಫೈಲ್ ಮಾಡಿರ್ತಕ್ಕಂಥ ಕಂಪ್ಲೇಂಟ್ ಏನು ಹೇಳುತ್ತೆ ಅಂತಂದರೆ, ಇವರೊಬ್ಬರು ಪ್ರಭಾವಶಾಲಿ ನಟ ಆಗಿರೋದ್ರಿಂದ ಇವರು ನಟಿಸಿರ್ತಕ್ಕಂಥ ಅಡ್ವರ್ಟೈಸ್ಮೆಂಟ್ಸ್ ಇರ್ಬೋದು ಅಥವಾ ಸಿನಿಮಾಗಳಿರ್ಬೋದು ಅಥವಾ ಯಾವುದೇ ಹಿರಿತೆರೆ ಕಿರುತೆರೆಯಲ್ಲಿ ಇವರು ನಟಿಸಿರ್ತಕ್ಕಂಥ ವಿಚಾರಗಳು ಜನರ ಮೇಲೆ ಪ್ರಭಾವ ಬೀರುವಂಥ ಸಾಧ್ಯತೆಗಳಿರುತ್ತೆ. ಆದ್ದರಿಂದ ಚುನಾವಣೆ ಅನ್ನೋದರ ಎರಡೂ ಅಭ್ಯರ್ಥಿಗಳಿಗೂ ಸಮಾನಾಂತರವಾಗಿ ಒಂದು ಲೆವೆಲ್ ಪ್ಲೇಯಿಂಗ್ ಫೀಲ್ಡನ್ನು ಒದಗಿಸಿಕೊಡುವ ದೃಷ್ಟಿಯಿಂದ, ಇಬ್ಬರಿಗೂ ಒಂದು ಸಮಾನಾಂತರವಾದಂಥ ಅವಕಾಶಗಳನ್ನ ಕೊಡೋ ದೃಷ್ಟಿಯಿಂದ ಅದು ಒಬ್ಬ ಅಭ್ಯರ್ಥಿಯ ಮೇಲೆ ಮಾತ್ರ ಪ್ರಭಾವ ಬೀರುತ್ತೆ. ಗೀತಾ ಶಿವರಾಜ್ ಕುಮಾರ್ ಅವರ ಪರವಾಗಿ ಪ್ರಭಾವ ಬೀರುತ್ತೆ, ಜನಗಳನ್ನು ಇನ್ಫ್ಲೂಯೆನ್ಸ್ ಮಾಡುತ್ತೆ. ಹಾಗಾಗಿ ನಿಷೇಧ ಹಾಕಬೇಕು ಈ ಸಿನಿಮಾಗಳು ಮತ್ತು ಅಡ್ವರ್ಟೈಸ್ ಇದೆಲ್ಲದರ ಮೇಲೆ ಅನ್ನುವಂಥದ್ದು. ಕೊಲ್ಲೂರು ಮತ್ತು ಬೇರೆ ಬೇರೆ ಧಾರ್ಮಿಕ ಕ್ಷೇತ್ರಗಳಿಗೆ ಶಿವರಾಜ್ ಕುಮಾರ್ ಪತ್ನಿ ಗೀತಾ ಅವರ ಜೊತೆ ಭೇಟಿ ಕೊಟ್ಟಂಥ ಸಂದರ್ಭ. ಇಲ್ಲಿ ಏನಾಗುತ್ತೆ ಅಂತಂದರೆ, ಗೀತಾ ಶಿವರಾಜ್ ಕುಮಾರ್ ಕಂಟೆಸ್ಟ್ ಮಾಡ್ತಾ ಇರ್ತಕ್ಕಂಥದ್ದು, ದೋಸ್ ಈಸ್ ಕಂಟೆಸ್ಟಿಂಗ್ ಆನ್ ಹರ್ ಓನ್ ಇಂಡಿವಿಜುವಲ್ ಕೆಪಾಸಿಟಿ. ಅವರ ಪತಿ ಶಿವರಾಜ್ ಕುಮಾರ್ ಅವರು ನಟ ಆಗಿರೋದ್ರಿಂದ ಅವರನ್ನು ಪಕ್ಷಾತೀತವಾಗಿ ಜನಗಳು ಇಷ್ಟಪಡೋದ್ರಿಂದ ಅವರ ಸಿನಿಮಾಗಳು ಒಂದು ಪಕ್ಷದ ಅಭ್ಯರ್ಥಿಯ ಪರವಾಗಿ ಪ್ರಭಾವ ಬೀರುತ್ತೆ. ಹಾಗಾಗಿ ಇದನ್ನು ನಿಷೇಧ ಮಾಡಿ ಅವರ ಎಲೆಕ್ಷನ್ ಮುಗಿಯೋವರೆಗೂ ಅವರ ಸಿನಿಮಾಗಳನ್ನು ಮತ್ತು ಅಡ್ವರ್ಟೈಸ್ಮೆಂಟ್ಗಳನ್ನು ಅವರ ಆನ್ ಸ್ಕ್ರೀನ್ ಪ್ರೆಸೆನ್ಸ್ ಏನಿದೆ, ಅವ್ರ ತೆರೆ ಮೇಲೆ ಬರುವಂಥದ್ದು, ಅದನ್ನು ನಿಷೇಧ ಮಾಡಿ ಅಂತ ಬಿಜೆಪಿ ರಾಜ್ಯ ಹಿಂದುಳಿದ ವರ್ಗಗಳ ಮೋರ್ಚಾ ಚುನಾವಣಾ ಆಯೋಗಕ್ಕೆ ಕಂಪ್ಲೇಂಟ್ ಕೊಟ್ಟಿದೆ. ಹಾಗಾದ್ರೆ ಏನಾಗುತ್ತೆ ಈಗ? ಚುನಾವಣಾ ಆಯೋಗಕ್ಕೆ ದೂರನ್ನ ದಾಖಲು ಮಾಡಲಾಗಿರೋದು. ಈ ಹಿಂದೆ ಕೂಡ ಚುನಾವಣೆ ನಡೆಯೋ ಸಂದರ್ಭದಲ್ಲಿ ಹೀಗೆ ಸ್ಟಾರ್ ಪ್ರಚಾರಕರು ಅಂತೇಳಿ, ಫಾರ್ ಎಕ್ಸಾಂಪಲ್ ಕಳೆದ ಬಾರಿ ಚುನಾವಣೆ ಸಂದರ್ಭದಲ್ಲಿ ಯಶ್ ಹಾಗೆ ದರ್ಶನ್ ಸುಮಲತಾ ಅವರ ಪರವಾಗಿ ಪ್ರಚಾರ ಮಾಡಿದ್ರು. ಆ ಸಂದರ್ಭದಲ್ಲೂ ಕೂಡ ಇಂಥದ್ದೊಂದು ದೂರು ದಾಖಲಾಗಿತ್ತು. ಸ್ಟಾರ್ ಕ್ಯಾಂಪೇನರ್ ಹೌದು, ಒಂದು ಪಕ್ಷದ ಒಂದು ಅಭ್ಯರ್ಥಿಯ ಪರವಾಗಿ ಮತವನ್ನ ಯಾಚನೆ ಮಾಡ್ತಾರೆ ಅಂತ ಆದ ಸಂದರ್ಭದಲ್ಲಿ ಮತದಾರರ ಮೇಲೆ ಆ ವ್ಯಕ್ತಿ ಪ್ರಭಾವವನ್ನ ಬೀರ್ತಾರೆ. ಹೀಗಾಗಿ ಅವರಿಗೆ ಸಂಬಂಧಪಟ್ಟ ಯಾವುದೇ ರೀತಿಯ ಜಾಹೀರಾತುಗಳಾಗ್ಲಿ ಅಥವಾ ಸಿನಿಮಾ ಪ್ರದರ್ಶನ ಆಗಲಿ ಆಗಬಾರ್ದು, ಪೋಸ್ಟರ್ಗಳು ಕೂಡ ಹಚ್ಚಬಾರ್ದು ಅಂತ ಹೇಳಿ ದೂರು ದಾಖಲಾಗಿದ್ದನ್ನು ನಾವಿಲ್ಲಿ ನೆನಪು ಮಾಡ್ಕೊಳ್ಬೋದು. ಇದೀಗ ಗೀತಾ ಶಿವರಾಜ್ ಕುಮಾರ್ ಅವರು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ. ಅವರ ಪರವಾಗಿ ಪ್ರಚಾರ ಮಾಡಲಿಕ್ಕೆ ಶಿವರಾಜ್ ಕುಮಾರ್ ಅವರು ಶಿವಮೊಗ್ಗಕ್ಕೆ ಹೋಗಿದ್ದಾರೆ. ಇಂಥ ಸಂದರ್ಭದಲ್ಲಿ ಶಿವರಾಜ್ ಕುಮಾರ್ ಅವರ ಸಿನಿಮಾಗಳು ಪ್ರದರ್ಶನ ಆದರೆ ಮತದಾರರ ಮೇಲೆ ಪರಿಣಾಮ ಬೀರುತ್ತೆ. ಹೀಗಾಗಿ ಅವರ ಚಿತ್ರ ಪ್ರದರ್ಶನವನ್ನ ಸ್ಥಗಿತಗೊಳಿಸಬೇಕು ಅಂತ ಹೇಳಿ, ಅಂದ್ರೆ ತಡೆ ಹಿಡಿಬೇಕು ಆ
ಚುನಾವಣೆ ಮುಗಿಯುವವರೆಗೂ ಅಂತ ಹೇಳಿ ಬಿಜೆಪಿ ತನ್ನ ದೂರಿನಲ್ಲಿ ಮನವಿಯನ್ನು ಮಾಡಿಕೊಂಡಿದೆ. ನನ್ನ ಕಲೀಗ ಶ್ರೀಲಕ್ಷ್ಮಿ ಕೂಡ ವಿವರಿಸ್ತಾ ಇದ್ರು ಆ ದೂರಿನಲ್ಲಿ ಏನಿದೆ ಅಂತ ಹೇಳಿ. ಇನ್ಫ್ಯಾಕ್ಟ್ ಈ ದೂರನ್ನ ದಾಖಲು ಮಾಡಿರೋದು ರಾಜ್ಯ ಹಿಂದುಳಿದ ವರ್ಗಗಳ ಮೋರ್ಚಾ. ಈ ದೂರು ದಾಖಲು ಮಾಡಿರುವ ರಘು ಕೌಂಟಿಲ್ಯ ಅವರೇ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಘುರೇ, ಇದು ಮೊದಲಲ್ಲ, ಈ ಹಿಂದೆ ಕೂಡ ಸ್ಟಾರ್ ಪ್ರಚಾರಕರು ಅಂತ ಹೇಳಿ ಪ್ರಚಾರಕ್ಕೆ ಇಳಿತಾ ಇದ್ದ ನಟರ ಸಿನಿಮಾ ಪ್ರದರ್ಶನವನ್ನ ಸ್ಟಾಪ್ ಮಾಡಬೇಕು ಅನ್ನೋ ದೂರುಗಳು, ಮನವಿಗಳು ಚುನಾವಣಾ ಆಯೋಗಕ್ಕೆ ಹೋಗಿತ್ತು. ನೀವು ಕೂಡ ಈಗ ಸಲ್ಲಿಕೆ ಮಾಡಿದ್ದೀರಿ. ಸ್ಪಂದನೆ ಅಂತ ಹೇಳಿ ಎಷ್ಟರ ಮಟ್ಟಿಗೆ ಆಗೋ ನಿರೀಕ್ಷೆ ಇದೆ? ಕ್ರಮ ಕೈಗೊಳ್ಬೇಕು, ಹೌದು, ಸ್ಪಂದನೆ ಸಿಗ್ತಾ ಇದೆಯಾ ಹೇಗೆ ಅಂತ ಹೇಳಿ? ಖಂಡಿತ ಕ್ರಮ ಕೈಗೊಳ್ಬೇಕು ಮೇಡಮ್. ಯಾಕೆ ಅಂದ್ರೆ ಅವರು ಒಬ್ಬ ನಟರಾಗಿ ಸ್ವತಃ ಅವ್ರ ಪತ್ನಿ ಕೂಡ ಸ್ಪರ್ಧೆ ಮಾಡಿರೋದ್ರಿಂದ ಕಾಂಗ್ರೆಸ್ ಪರ ಪ್ರಚಾರ ಮಾಡುತ್ತೀನಿ ಅಂತ ಹೇಳಿ ಈಗಾಗಲೇ ಪ್ರಚಾರ ಕಾರ್ಯದಲ್ಲಿ ಕೈಗೊಂಡಿರೋದ್ರಿಂದ ಚುನಾವಣಾ ನೀತಿ ಸಂಹಿತೆ ಸ್ಪಷ್ಟವಾಗಿ ಅದು ಅನ್ವಯಿಸುತ್ತೆ. ಆ ದೃಷ್ಟಿಯಿಂದ ಈ ಸಣ್ಣ ಸಣ್ಣ ಬೋರ್ಡ್ಗಳನ್ನೆಲ್ಲ ಮುಚ್ಚುತ್ತಿದ್ದಾರೆ. ಚುನಾವಣಾ ಆಯೋಗದವ್ರು ಯಾರು ಕೊಡುಗೆ ಕೊಟ್ಟಿದ್ರೆ ಅದನ್ನು ಮುಚ್ಚಿಬಿಡ್ತಿದ್ದಾರೆ. ಯಾವ್ದಾದ್ರು ರಾಜಕಾರಣಿಗಳು ಅದು ಚುನಾವಣೆಗೆ ಸ್ಪರ್ಧೆ ಮಾಡದೇ ಇರೋರ್ದನ್ನೇ ಮುಚ್ಚಿದ್ದಾರೆ. ನಾನೇ ಈಗ ರಾಜ್ಯಾದ್ಯಂತ ಪ್ರವಾಸ ಇದ್ದೀನಿ, ನೋಡ್ತಾ ಇದ್ದೀನಿ. ಆ ಥರದ್ರಲ್ಲಿ ಒಬ್ಬ ಪ್ರಭಾವ ಬೀರೋ ನಟ ಮತ್ತೆ ಸಿನಿಮಾಗಳು ಜನಗಳ ಮೇಲೆ ಎಷ್ಟು ಪ್ರಭಾವ ಬೀರುತ್ತೆ ಅನ್ನೋದು ಗೊತ್ತು. ಆ ದೃಷ್ಟಿಯಿಂದ ಅವರ ಎಲ್ಲ ಸಿನಿಮಾಗಳು ಕೂಡ ಎಲ್ಲೂ ಪ್ರದರ್ಶನ ಆಗಬಾರ್ದು, ಯೂಟ್ಯೂಬಲ್ಲಿ ಆಗಬಾರ್ದು, ಸಾಮಾಜಿಕ ಜಾಲತಾಣದಲ್ಲಿ ಆಗಬಾರ್ದು, ಮಾಧ್ಯಮಗಳಲ್ಲಿ ಆಗಬಾರ್ದು, ಈವನ್ ಜಾಹೀರಾತುಗಳು ಕೂಡ ಆಗಬಾರ್ದು ಅಂತೇಳಿ ನಾವು ದೂರು ಕೊಟ್ಟಿದ್ದೀವಿ ಮೇಡಮ್. ಈಗ ದೂರು ಕೊಟ್ಟಿದ್ದು ಯಾವಾಗ ಸರ್? ಆ ಕಡೆಯಿಂದ ಏನಾದರೂ ಕನ್ಫರ್ಮೇಶನ್ ಅಥವಾ ಇದನ್ನ ಪುರಸ್ಕರಿಸ್ತೀವಿ, ಮನವಿಯನ್ನ ಕನ್ಸಿಡರ್ ಮಾಡ್ತೀವಿ ಅನ್ನೋ ರೀತಿಯ ಪ್ರತಿಕ್ರಿಯೆ ಬಂದಿದೆಯಾ ನಿಮ್ಗೆ? ಈಗ ದೂರು ದಾಖಲಾಗಿದೆ ಮೇಡಮ್. ಈಗಾಗಲೇ 2 ಗಂಟೆ ಆಗಿದೆ ದೂರು ದಾಖಲಾಗಿ, 2-3 ಗಂಟೆ ಆಗಿದೆ. ಇನ್ನೂ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ, ನಿರೀಕ್ಷೆ ಮಾಡ್ತಾ ಇದ್ದೀವಿ ಮೇಡಮ್. ಮತ್ತೆ ನನ್ನದು ಒಂದು ಆಕ್ಷೇಪಣೆ ಇದೆ, ಅವರು ರಾಜ್ಕುಮಾರನ ಹೆಸರು ಕೂಡ ಬಳಸ್ಕೊಂಬಾರ್ದು. ಅವರು ಶಿವಣ್ಣ, ಗೀತಾ ಶಿವಣ್ಣ ಮಾಡ್ಕೊಳ್ಳಿ, ಗೀತಾ ಬಂಗಾರಪ್ಪ ಮಾಡ್ಕೊಳ್ಳಿ. ಅದು ರಾಜ್ಕುಮಾರ್ ಅನ್ನೋದು ರಾಜಕೀಯಕ್ಕೂ ರಾಜಕುಮಾರ್ ಅವ್ರಿಗೂ ಬಹಳ ಅಂತರ ಇತ್ತು. ಇದನ್ನು ಕೂಡ ನಾನು ಪ್ರತಿಭಟನೆ ಮಾಡಿ ಎಕ್ಸಲ್ಲಿ ನಾನು ನೋಟ್ ಹಾಕಿದೆ. ಯಾಕೆಂದ್ರೆ ಸ್ವತಃ ನಾನು ರಾಜ್ಕುಮಾರ್ ಅವರ ಅಪ್ಪಟ ಅಭಿಮಾನಿ. ಕೋಟ್ಯಾಂತರ ರಾಜ್ಕುಮಾರ್ ಅಭಿಮಾನಿಗಳ ಒಂದು ಮನಸ್ಸಿಗೆ ಘಾಸಿ ಮಾಡಿದ್ದಾರೆ ಶಿವಣ್ಣ. ಅದು ಕೂಡ ನಮ್ಮ ಆಕ್ಷೇಪ ಇದೆ. ಗೀತಾ ಅವರು ತಂದೆ ಮಗಳಾಗಿ ಅಲ್ಲಿ ಸ್ಪರ್ಧೆ ಮಾಡಲಿ, ಅದಕ್ಕೆ ಆಕ್ಷೇಪಣೆ ಇಲ್ಲ. ಆದರೆ ರಾಜ್ಕುಮಾರ್ ಸೊಸೆಯಾಗಿ ಮಾಡುವಂಥದ್ದು, ರಾಜ್ಕುಮಾರ್ ಹೆಸರನ್ನ ಬಳಸ್ಕೊಳ್ಳೋದು, ಶಿವರಾಜ್ ಕುಮಾರ್ ಕೂಡ ಶಿವರಾಜ್ ಕುಮಾರ್ ಅಂತ ಬಳಸ್ಕೋಬಾರ್ದು, ಶಿವಣ್ಣ ಅಂತ ಬಳಸ್ಕೋಬೇಕನ್ನೋದು ನಮ್ಮ ಆಗ್ರಹ ಆಗಿದೆ. ರೈಟ್. ಧನ್ಯವಾದ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಿದ್ದಕ್ಕೆ ರಘು ಅವರೇ.